ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಮೂರನೇ ಪ್ರಶ್ನೆ, ಸ್ಪಿರಿಟ್ ಆಫ್ ಲಾಸ್ ನ ಲೇಖಕ ಯಾರು? ಇದು ಕ್ರಾಂತಿ ಹಾಗೂ ರಾಷ್ಟ್ರಪ್ರಭುತ್ವಗಳ ಉದಯ ಎಂಬಂತಹ ಚಾಪ್ಟರ್ ನ ಮೂರನೇ ಪ್ರಶ್ನೆ ಮಕ್ಕಳೇ. ಓಕೆ, ಸ್ಪಿರಿಟ್ ಆಫ್ ಲಾಸ್ ನ ಲೇಖಕ ಯಾರು ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ಸ್ ನೋಡೋಣ. ಆಪ್ಷನ್ ಎ ಮಾಂಟೆಸ್ಕ್ಯೂ, ಆಪ್ಷನ್ ಬಿ ರೂಸೋ ಮತ್ತು ಆಪ್ಷನ್ ಸಿ ವೋಲ್ಟೇರ್ ಹಾಗೂ ಆಪ್ಷನ್ ಡಿ ಕಾರ್ಲೈಲ್. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಮಾಂಟೆಸ್ಕ್ಯೂ. ಮಾಂಟೆಸ್ಕ್ಯೂ ಇದನ್ನು ಸ್ಪಿರಿಟ್ ಆಫ್ ಲಾಸ್ ಎನ್ನುವಂತಹ ಲೇಖನವನ್ನ ಬರೀತಾನೆ ಮಕ್ಕಳೇ. ಓಕೆ, ಮಾಂಟೆಸ್ಕ್ಯೂ ತನ್ನ ಸ್ಪಿರಿಟ್ ಆಫ್ ಲಾಸ್ ಲೇಖನದಲ್ಲಿ ರಾಜ್ಯದ ದೈವದತ್ತ, ರಾಜರ ದೈವದತ್ತ ಅಧಿಕಾರ, ರಾಜರ ದೈವದತ್ತ ಅಧಿಕಾರ ಇದು ನಿರಾಧಾರ ಎಂದು ಟೀಕಿಸ್ತಾನೆ. ಓಕೆ, ನಿರಾಧಾರ ಎಂದು ಟೀಕಿಸಿ ಸಾಂವಿಧಾನಿಕ ರಾಜಪ್ರಭುತ್ವಕ್ಕೆ ಬೆಂಬಲವನ್ನ ನೀಡ್ತಾನೆ ಮಕ್ಕಳೇ. ಓಕೆ, ಸಾಂವಿಧಾನಿಕ ರಾಜಪ್ರಭುತ್ವಕ್ಕೆ ಬೆಂಬಲವನ್ನ ನೀಡ್ತಾನೆ. ಓಕೆ, ಸೊ ಸ್ಪಿರಿಟ್ ಆಫ್ ಲಾಸ್ ಎನ್ನುವಂತಹ ಲೇಖನವನ್ನ ಕೃತಿಯನ್ನ ಬರೆದಂತವರು ಯಾರು ಅಂತಂದ್ರೆ ಮಾಂಟೆಸ್ಕ್ಯೂ. ಮಾಂಟೆಸ್ಕ್ಯೂ ಈ ಕೃತಿಯಲ್ಲಿ ರಾಜರ ದೈವದತ್ತ ಅಧಿಕಾರ, ಡಿವೈನ್ ರೈಟ್ಸ್ ಎನ್ನುವಂತ, ಡಿವೈನ್ ರೈಟ್ಸ್ ಆಫ್ ಕಿಂಗ್ಸ್. ಓಕೆ, ಸೊ ಇದನ್ನ ಆತ ವಿರೋಧಿಸ್ತಾನೆ. ಡಿವೈನ್ ರೈಟ್ಸ್ ಆಫ್ ಕಿಂಗ್ಸ್, ಆ ಕಾಲದಲ್ಲಿ ಅಸ್ತಿತ್ವದಲ್ಲಿದ್ದಂತ ಡಿವೈನ್ ರೈಟ್ ಆಫ್ ಕಿಂಗ್ಸ್. ಓಕೆ, ಸೊ ಇದರ ಮೂಲಕ ರಾಜರು ಶೋಷಣೆಯನ್ನ ಮಾಡ್ತಾ ಇರ್ತಾರೆ ಮಕ್ಕಳೇ. ಓಕೆ, ಸೊ ಈ ಎಲ್ಲ ಅಧಿಕಾರ, ಅನೇಕ ರಾಜರುಗಳು ದೈವದತ್ತ ಅಧಿಕಾರ ಅಥವಾ ಡಿವೈನ್ ರೈಟ್ಸ್ ಅಲ್ಲಿ ನಂಬಿಕೆ ಇಟ್ಟಿದ್ದು ಪ್ರಜೆಗಳಿಗೆ ಉತ್ತರಿಸಬೇಕಿಲ್ಲ ಎಂಬುದನ್ನೇ ಅವರು ತಿಳಿದಿದ್ದರು. ಸೊ ಈ ಒಂದು ಡಿವೈನ್ ರೈಟ್ಸ್ ಅನ್ನ ನಿರಾಧಾರ ಎಂದು ಟೀಕಿಸಿ ಸಾಂವಿಧಾನಿಕ ರಾಜಪ್ರಭುತ್ವಕ್ಕೆ ಈತ ಬೆಂಬಲವನ್ನ ನೀಡ್ತಾನೆ. ಯಾರು? ಮಾಂಟೆಸ್ಕ್ಯೂ. ಓಕೆ, ಥ್ಯಾಂಕ್ ಯು.